ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ. ನಾವು ಕೂಡ ತುಂಬಾ ಚೆನ್ನಾಗಿದ್ದೇವೆ. ಸರ್ವಜ್ಞ ನಾಡು ಬ್ಲಾಗಿಗೆ ವೆಲ್ಕಮ್ ಬ್ಯಾಕ್. ಬನ್ನಿ, ನಾವೀಗ ಏನ್ ಮಾಡ್ತಾ ಇದ್ದೇವೆ ಅಂತ ತೋರಿಸ್ತೇನೆ. ಬನ್ನಿ ಬಾಬಟೆ. ಪಿಗ್ಗಿ ಬ್ಯಾಂಕ್. ಇದು ನನ್ನ ದೊಡ್ಡ ಮಗಳು ಸೇವ್ ಮಾಡಿರೋದು. ಅಂತ ಅಂದ್ರ ನಾನು ನಮ್ಮ ಮನೆಯವರು ಅವ್ರ ಮಾಮಾರ್ ಬಂದಾಗ, ಅವ್ರ ಅಜ್ಜಿ ಬಂದಾಗ, ಅವ್ರ ಚಿಕ್ಕಮ್ಮರ್ ಬಂದಾಗ ಕೊಟ್ಟಿರೋ ದುಡ್ಡಿದ ಅವಳು ಸೇವ್ ಮಾಡ್ಯಾಳ. ಅವಳ ಬಾಯಿಂದಾನೆ ಕೇಳೋಣಂತ. ಬರ್ರಿ ಸ್ಟಾರ್ಟ್ ಮಾಡೋಣ. ಬರ್ರಿ ಬೇಟೆ. ಹೇಳಿದ್ದೀನಿ ಹೆಂಗ್ ಸೇವ್ ಮಾಡಿದ್ವಿ ಹೇಳಿ. ನಮ್ಮ ಅಜ್ಜಿ, ನಮ್ಮ ಮಾಮಾರು, ನಮ್ಮ ಪಪ್ಪ ಮಮ್ಮಿ ಕೊಟ್ಟಿದ್ದ ಅಮೌಂಟ್ ಒಳಗಡೆ ಸೇವ್ ಮಾಡಿದ್ದನ್ನ. ಓಕೆ, ಈಗ ಓಪನ್ ಮಾಡೋಣ ಸರ್. ಇದು ಫುಲ್ ಆಗೈತೆ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ಸೌಂಡ್ ಹಾಕೋದು ಫ್ರೆಂಡ್ಸ್. ಇದು ನೋಡೋಣ ಎಷ್ಟು ಕರೆಕ್ಟ್ ಆಗೈತಿ ಅಷ್ಟ. ಬನ್ನಿ ದೇವರ ಹೆಸರು ಹೇಳಿ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡ್ಬಿಟ್ಟಿ. ದೇವ್ರೆ ಚೆನ್ನಾಗಿ ಬಂದಿದ್ಲಪ್ಪ ಇದ್ರಾಗ ಅಂತ ಹೇಳಿ. ದೇವ್ರೆ ಇದ್ರಲ್ಲಿ ಚೆನ್ನಾಗಿ ಬಂದಿಲ್ಲ ಅಮೌಂಟ್. ನಾವು ಹಾಕಿದಷ್ಟೇ ಬರೋದು, ಜಾಸ್ತಿ ಅಂತ ಬರಲ್ಲ. ತಡಿ ಕಟ್ ಮಾಡ್ತಿರ್ತಾರೆ. ಮಕ್ಕಳಿಗ ನಾವು ಸೇವಿಂಗ್ಸ್ ಬಗ್ಗೆ ಹೇಳ್ಬೇಕು ಫ್ರೆಂಡ್ಸ್. ಯಾಕಂತಂದ್ರೆ ಈಗಿಂದ ನಾವು ಅವ್ರಿಗೆ ಸೇವಿಂಗ್ಸ್ ಬಗ್ಗೆ ಹೇಳಿದ್ರ ಮುಂದೆ ಅವ್ರಿಗೆ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅವ್ರ ತಲೆಯಲ್ಲೇ ಪ್ಲಾನ್ ಬರ್ತಿರ್ತಾವ. ಈಗಿಂದ ನಾವೆಲ್ಲ ಅವ್ರಿಗೆಲ್ಲ ತಿಳಿಸ್ಕೊಡ್ಬೇಕು. ಮಕ್ಕಳಿಗೆ ಯಾರೇನು ಕಲ್ತು ಬಂದಿರಲ್ಲ. ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಈ ತರ ಗಾದೆ ಮಾತು, ಅದು ಸುಳ್ಳಲ್ಲ ಫ್ರೆಂಡ್ಸ್. ಯಾಕಂತಂದ್ರ ನಾವೆಲ್ಲ ಅದನ್ನ ಕಷ್ಟಪಟ್ಟೇವಿ, ನಾವು ಸೇವಿಂಗ್ಸ್ ಮಾಡೇವಿ ಆ ರೀತಿ. ಹಾಗಾಗಿ ನಾವು ಮಕ್ಕಳಿಗೆ ಈಗಿಂದಾನ ಹೇಳ್ಕೊಡ್ತಾ ಇದ್ದೇವೆ. ಏನಾಗಿದೆ ಟ್ರೈ ಆಗಿತ್ತು ಅಂತ ಭಯ. ಅದು ಹಸ್ತವನಿಗೆ ಗೊತ್ತಿರುತ್ತೆ ಅಲ್ಲ ಅನ್ನದ ಬೆಲೆ ಹೇಗೆ ಅಂತ. ಹಾಗೆ ದುಡ್ಡಿನ ಬೆಲೆನೂ ಕಷ್ಟ ಇದ್ದವನಿಗೆ ಗೊತ್ತಿರುತ್ತಲ್ಲ. ಹಾಗಾಗಿ ಒಂದ್ ನೋಟ್ ಕಟ್ಟಾದ್ರೂ ನಮಗೆ ಜೀವ ಕತ್ರಿಗೆ ಹಾಕಿದಷ್ಟೇ ಕಷ್ಟ. ಪಾಪ ಅವಳು ಕಷ್ಟಪಟ್ಟ ಕೂಡಿಟ್ಟಿದ್ದ ಹಣ ಅಲ್ಲ, ಹಾಗಾಗಿ ಏನು ಆಗಬಾರ್ದು ಅಂತ. ಏನ್ ಬಿಟ್ಟಿ 200 ರೂಪಾಯಿ ಹಾಕ್ಬಿಟ್ಟಿ. ಅವ್ರ ದೊಡ್ಡ ಮಾಮ ಕೊಟ್ಟಿಲ್ಲ ಫ್ರೆಂಡ್ಸ್. ಅವ್ನು ಕೊಟ್ರೆ 200-300 ಕೊಡಲ್ಲ, ಜಾಸ್ತಿನೇ ಕೊಡೋದು. ಅವನಂತೂ ಕೊಟ್ಟಿಲ್ಲ ಸದ್ಯ. ಇವೆಲ್ಲ ಅವ್ರ ಚಿಕ್ಕ ಮಾವನು ಕೊಟ್ಟಿರೋದು ಜಾಸ್ತಿ. ಅವನು ವಿಡಿಯೋಕ್ಕೆ ಬರಕ್ಕೆ ಇಷ್ಟಪಡಲ್ಲ. ಮೊನ್ನೆನೂ ಬಂದಿದ್ದ ಅವನು ನಮ್ಮ ತಮ್ಮ. ಸ್ಕೂಲ್ ಮುಗಿದ್ದಂಗ ಪೆನ್ಸಿಲ್ ಬಾಕ್ಸ್ ಬೇಕಿವ್ರೀಗ. ಬನ್ನಿ ಗಾಯ್ಸ್, ಎಷ್ಟಿದೆ ನೋಡೋಣ. ಏನ್ ಬಿಟ್ಟಿ ಎಷ್ಟು ದುಡ್ಡ ಕೊಟ್ಟಿ? 20 ರೂಪಾಯಿ. 1.5 ವರ್ಷದಿಂದ ಸೇವ್ ಮಾಡಿರೋದು ನನ್ನ ಮಗಳು ದುಡ್ಡು. ಇಷ್ಟಿದೆ ನೋಡೋಣ, ಕೌಂಟ್ ಮಾಡೋಣ ಬನ್ನಿ ಎಷ್ಟಿದೆ ಅಂತ. ಓ 500 ಯಾಕೆ ಕೊಟ್ಟಿದ್ಬಿಟ್ಟಿ? ಪಪ್ಪ ಕೊಟ್ಟಿದ್ದೇನಾ?
सोडे कट कर ಇದು 500 ನೋಟ್ ಪಪ್ಪ ಕೊಟ್ಟಿದ್ದು ಗೈಸ್. ನಾನು ಸ್ವಲ್ಪ ಕೊಟ್ಟೇನೆ ಗೈಸ್. ನನ್ನ ಹೆಸರು ಹೇಳ್ತಾ ಇಲ್ಲ ಅವಳು. ನಾನು ಹೇಳ್ತೀನಿ ಸ್ವಲ್ಪ guys. ಸ್ವಲ್ಪ ಉಳಿಸ್ಕೊಂಬಂದು ಅವಳು ಕೊಟ್ಟಿದ್ದು. ನನ್ನ ಹೆಸರೇ ಹೇಳಲ್ಲ. ಹೇಳ್ತೀನಿ 100 ರೂಪೀಸ್ ಎಲ್ಲ ಅಮ್ಮ ಕೊಟ್ಟಿದ್ದು, 200 ರೂಪೀಸ್ ಅಷ್ಟು ನಾನು ಕೊಟ್ಟಿದ್ದಲ್ಲ. ಕೆಲವೊಂದು ಅಮೌಂಟ್ ಪಪ್ಪ ಮಮ್ಮಿ ಅಜ್ಜಿ ಅವರು ಆಂಟಿ ಅವ್ರು ಕೊಟ್ಟಿದ್ರು. ಯಾರು ಕೊಟ್ರ ಏನು ನೋಟಲ್ಲಿ ಮಾತ್ರ ಗಾಂಧಿ ತಾತನೇ ಕೂರೋದು. ಬೇರೆಯವ್ರಂತೂ ಕೂರೋಕ್ ಸಾಧ್ಯನೇ ಇಲ್ಲ. ಬೇರೆಯವ್ರಂತೂ ಕೂರೋಕ್ ಸಾಧ್ಯನೇ ಇಲ್ವಲ್ಲ. ನೆಕ್ಸ್ಟ್ ನನ್ನ ಚಿಕ್ಕ ಮಗಳು ಸೇವ್ ಮಾಡ್ತಾಳಂತೆ. ಅವಳು ಒಂದ್ಸರಿ ಸೇವ್ ಮಾಡಿದ್ಲು ಫ್ರೆಂಡ್ಸ್. ಅದನ್ನ ನಾನೇ ಬಳಸ್ಕೊಂಡ್ಬಿಟ್ಟೆ. ಅವಳಿಗೆ ಏನು ಕೊಡಿಸ್ಲಿಲ್ಲ. ಅವಾಗ 6,000 ರೂಪಾಯಿ ಮಾಡಿದ್ದಲ್ಲ ಬಿಟ್ಟಿದ್ದೀನ. 6,500 ಸಾವಿರ ಮಾಡಿದ್ವಿ. ಇವಳು ಎಷ್ಟು ಮಾಡ್ಯಾಳ ನೋಡ. ಅದ್ರ ಪಾಪ ಇವಳಿಗೆ ನಾನು ಜಾಸ್ತಿ ಕೊಟ್ಟಿಲ್ಲ. ಇವೆಲ್ಲ ನಾನು ಸಂತಿ ದುಡ್ಡು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಎಲ್ಲ ನಾನು ಸಂತಿ ದುಡ್ಡು. ಇವೆಲ್ಲ 100 ರೂಪಾಯಿ ಮಾತ್ರ ಒಂದು ಸ್ವಲ್ಪ ಕೊಟ್ಟಿರ್ಬೋದು, ಜಾಸ್ತಿ ಏನು ಕೊಟ್ಟಿರ್ತಾನ ಮಗಳಿಗೆ. ಅಮ್ಮ ನಾನು ಏನಾದರೂ ತಗೋತೇನೆ ಕೊಡು ಅಂತ ಹೇಳಿ ಹಠ ಮಾಡಿ ಪಿಗ್ಗಿ ಬ್ಯಾಂಕ್ ತರಿಸಿ ನಾನು ಸೇವ್ ಮಾಡ್ತೇನಮ್ಮ ಅಂತ ಅಂದ್ರು. ಹಾಗಾಗಿ ಸರಿ ಮಾಡು ಅಂತ ಹೇಳಿ ಯಾವ ರೀತಿ ಮಾಡ್ಬೇಕಂತ ಅವ್ರಿಗೆಲ್ಲ ಹೇಳ್ಕೊಟ್ಟೆ ನಾನು. ಈಗ 100 ರೂಪಾಯಿ ಇತ್ತು ಅಂತಂದ್ರೆ ಅದರಲ್ಲಿ ನಿಮಗೆ ಏನಾದರೂ ವಸ್ತು ಬೇಕು ಅಂತಂದು ತಗೊಂಡು ಉಳಿದಿದ್ದು ಅಮೌಂಟ್ ಅದಕ್ಕೆ ಹಾಕ್ಬೇಕು. ಆ ರೀತಿ ಮಾಡ್ಕೊಡ್ರಿ ಅಂತ ಹೇಳಿ ಅವ್ರಿಗೆ ಹೇಳಿದೆ ನಾನು. ಹಾಗಾಗಿ ಅವಳು ಜಾಸ್ತಿ ಅದ್ರಾಗೇನು ಖರ್ಚು ಮಾಡಿಲ್ಲ. ನಾವು ಎಷ್ಟು ಕೊಟ್ಟರು ಅದಕ್ಕೆ ಹಾಕ್ಯಾಳ. ಬೇರೆ ಏನೋ ವಸ್ತು ಬೇಕು ಅಂತಂದ್ರೂ ನಮ್ಮ ಹತ್ರನ ತರಿಸ್ಕೊಂಡ. ಹಾಗಾಗಿ ಅದರಲ್ಲಿ ಏನು ಬಳಸ್ಕೊಂಡಿಲ್ಲ ಅವಳು. ಟ್ವೆಂಟಿ ಎಷ್ಟು ಅದಾವು? ಸಾವಿರದ 800 ಬಿಡಬಿಟ್ರಿ. ಅದನ್ನ ಕ್ಯಾಲ್ಕುಲೇಟ್ ಅವಳೇ ಮಾಡ್ತಾಳ. ನಾನು ಹೇಳ್ತೇನೆ ಬರ್ರಿ. ಮಕ್ಕಳಿಗೆ ಎಲ್ಲದೂ ತೋರಿಸ್ಕೊಟ್ಟಿರ್ಬೇಕಲ್ಲ ನಾವು. ಹಾಗಾಗಿ 50 ಇಂಟು 8 400. 200 ಇಂಟು 9 1800. 20 ಇಂಟು 5 100.
10 into 2 20 500 to 1 500 100 into 56 5600 600 5600 ಆಯ್ತಲ್ಲ ಈಗ ತಗೋ ಮಾಡು 400 100 1800 100 20 500 5000 8420 ಎಷ್ಟು 8420 20 ಓಕೆ ವಾ ದೇವ್ರೇ ದೇವ್ರ ಹೆಸರು ಹೇಳಿ ಪಿಗ್ಗಿ ಬ್ಯಾಂಕ್ ಓಪನ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಫ್ರೆಂಡ್ಸ್. ನನಗೆ ಸ್ಪೆಕ್ಟ್ ಹಾಕ್ಲಿಲ್ಲದ್ರ ಸಣ್ಣ ಅಕ್ಷರ ಕಾಣಲ್ಲ, ಆದ್ರಿಂದ ಸ್ಪೆಕ್ಟ್ ಹಾಕೋತೇನೆ. 8,420 ರೂಪಾಯಿ ನನ್ನ ಮಗಳು ಸೇವ್ ಮಾಡಿರೋದು 1.5 ವರ್ಷದಿಂದ ಸೇವ್ ಮಾಡಿರೋದು. ಇದು ಅವಳು ಬೇಗ ತೆಗಿತಿರ್ಲಿಲ್ಲ, ಸ್ವಲ್ಪ ಏನಾದ್ರು ಸಾಮಾನು ತಗೊಳ್ಳೋಣ ಅಂತ ಹೇಳಿ ಅವಳು ಆಸೆ ಪಟ್ಟಿದ್ದಕ್ಕೆ ಅದು ಓಪನ್ ಮಾಡಿದ್ದು. ಓಕೆ ಫ್ರೆಂಡ್ಸ್, ಇನ್ನೂ ಒಂದು ಪಿಗ್ಗಿ ಬ್ಯಾಂಕ್ ಇದೆ, ಅದನ್ನ ನಾವು ರೆಡಿ ಮಾಡಲೇಬೇಕು. ಇದೇ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತೇವೆ. ಬನ್ನಿ ತೋರಿಸ್ತೇನೆ ಇನ್ನೊಂದು ಪಿಗ್ಗಿ ಬ್ಯಾಂಕ್. ಒಂದು ಖುಷಿ ಆಗುತ್ತೆ ಫ್ರೆಂಡ್ಸ್. ನನ್ನ ಮಗಳು ಅಲ್ಲ ಅಂತಾರ, ನಾವು ಚಾಕ್ಲೇಟು ತಿಂದಿಲ್ಲ ಅಂತ ಹೇಳಿ, ಬಟ್ ತಿಂದಿರ್ತಾರ. ಅಷ್ಟು ಖರ್ಚು ಮಾಡಲ್ಲ ಅವ್ರು. ಏನಿದ್ರು 5 ರೂಪಾಯಿ 10 ರೂಪಾಯಿ ಲೆಕ್ಕದಾಗ ಖರ್ಚು ಮಾಡೋದವ್ರು. ಅದು ಬಿಟ್ರೆ 100 ರೂಪಾಯಿ ಗಟ್ಲೆ ಅವ್ರು ಒಯ್ದು ಎಂದೂ ಖರ್ಚು ಮಾಡಿದ್ ನೋಡಿಲ್ಲ. ಅಂದ್ರೆ ಅವ್ರಿಗೆ ಉಣ ತಿನ್ನೋದ್ರಲ್ಲಿ ನಾವೇನು ಕಂಜೂಸ್ತನ ಮಾಡಿಲ್ಲ, ನಾವು ಏನು ಹೆಚ್ಚಾಗಿ ಅದ್ರಲ್ಲಿ ಕೊಟ್ಟಿಲ್ಲ. ಸೇವ್ ಮಾಡ್ಕೊಳ್ರಿ ಅಂತ ಹೇಳಿ ಬಂದವರು ಚಿಕ್ಕಮ್ಮ ಆಗ್ಲಿ, ಅವ್ರ ಚಿಕ್ಕಪ್ಪ ಆಗ್ಲಿ, ಅವ್ರ ಮಾಮ, ಅವ್ರ ಅಜ್ಜಿ, ಇನ್ ಬೇರೆ ಯಾರಾದ್ರೂ ಗೆಸ್ಟ್ ಬಂದಿರ್ತಾರಲ್ಲ, ಅವ್ರು ಕೊಟ್ಟಿರೋದು, ಅವ್ರ ಪಪ್ಪ ಕೊಟ್ಟಿರೋದು, ನಾ ಕೊಟ್ಟಿದ್ರೊಳಗನ ಅಷ್ಟು ಸೇವ್ ಮಾಡಿರೋದು. ದಿನನಿತ್ಯ ನಮ್ಮ ಕೈಯಲ್ಲಿ ಅದ್ನಿಂಗೇನು ಇರಲ್ಲ ಕೊಡಾಕ, ಏನೋ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಗುಡಿಸಿರೋದ್ರಲ್ಲಿ ಅವಳಿಗೆ ಕೊಟ್ಟಿರೋದು ಸೇವ್ ಮಾಡ್ಯಾಳ. ತುಂಬಾ ಖುಷಿ ಆಯ್ತು. ಬನ್ನಿ ಹಾಗಾದ್ರೆ ಈಗ ಅವ್ರಿಗಿಬ್ರಿಗೂ ಡೇಟ್ ವೈಸ್ ಮಾಡಿ ಅದರಲ್ಲಿ ಹಾಕೋಣ. ಬನ್ನಿ ನಮ್ಮ ಮನೆ ದೇವರು ದುರ್ಗಮ್ಮ ಅಂತ ಹೇಳಿ, ಹಿರೇಕೆರೂರು ದುರ್ಗಮ್ಮ, ಆ ದೇವ್ರ ಹೆಸರು ಹೇಳಿ ನಾವೇನೇ ಇವತ್ತಿದ್ರು ಆ ದೇವರಿಂದಾನೇ ಇರೋದು ಫ್ರೆಂಡ್ಸ್. ಹಾಗಾಗಿ ನಾವೆಂದೂ ಮರೆಯಕ್ಕಾಗಲ್ಲ. ನಾವು ಕೆಳಗ್ ಬೀಳಿ ಮೇಲೇಳಿ ನಮ್ಗೆ ಆ ತಾಯಿ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ಆ ದೇವತೆ ಹೆಸರು ಬರೋದೇ ಇದ್ರಲ್ಲ ಹಾಕ್ತೇನೆ, ಡೇಟ್ ಬರೀತೇನೆ. ಶ್ರೀ ದುರ್ಗಾ ಮಾತಾ. ಇವತ್ತೀಗ ನಾವು ಚಾನಲ್ ಓಪನ್ ಮಾಡಿ 1 ತಿಂಗಳಾಯ್ತು ಫ್ರೆಂಡ್ಸ್. ಕರೆಕ್ಟ್ 1 ತಿಂಗಳಾಯ್ತು. 28 ಡಿಸೆಂಬರ್ 25 ಚಾನಲ್ ಸ್ಟಾರ್ಟ್ ಮಾಡಿದ್ದು. ಜನವರಿ 28 ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಗಾದೆ ಮಾತಿದೆ. ಹಾಗಾಗಿ ಅದೇ ದುಡ್ಡನ್ನ ರಿಪೀಟ್ ಅದರಲ್ಲೇ ಅವ್ರಿಗೆ 200 ರೂಪಾಯಿ ಕೊಡ್ತೇನೆ. 200 ರೂಪಾಯಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಹಿರಿಯರು ಹೇಳಿದ್ದ ಮಾತುಗಳು ಯಾವುದು ಸುಳ್ಳಲ್ಲ ಫ್ರೆಂಡ್ಸ್. ಅದು ಅನುಭವದ ಮಾತುಗಳು ಏನದಾವಲ್ಲ ಅವೆಲ್ಲ 100ಕ್ಕೆ 100 ಸತ್ಯ. ಹಾಕಿಬಿಟ್ಟೆ, ಹಾಕ್ತಾರಲ್ಲ ಹಾಕ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.